ನಾವೆಲ್ಲ ಬಂದಿರತಕ್ಕಂಥ ಜನಗಳು ನಾವೆಲ್ಲರೂ. ಅದಕ್ಕೆ ನಾನು ಇವತ್ತು ನಟರಾಜ್ ಅವರ ಬಗ್ಗೆ ಎಲ್ಲರೂ ಗೊತ್ತಿದೆ. ಸಂದರ್ಭದಲ್ಲಿ 10 ವರ್ಷ ಬ್ಲಾಕ್ ಕಾಂಗ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಹಿಂದುಳಿದವರು 10 ವರ್ಷ ಕೆಲಸ ಮಾಡೋಕ್ಕಾದ್ರೆ ಭಾರಿ ಕಷ್ಟ ಇತ್ತು. ಅದು ಏನೋ ಕಷ್ಟವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಹುದ್ದೆ ಕಿಬೇಕು. ಯಾಕಂದ್ರೆ 63 ವರ್ಷ ಆದ್ಮೇಲೆ ಹಿಂದೆ ಹುದ್ದೆ ಕೊಡ್ತಾರೆ ನಮಗೆ. ವಯಸ್ಸಾಯ್ತದೆ ಕಿತ್ತಾಕ್ಬಿಡ್ತಾರೆ. ಮಾಡಲಿ, ಯಾಕಂದರೆ ಸರ್ಕಾರ ಅವ್ರಿದೆ. ಆಮೇಲೆ ಅವರ ಪಕ್ಷದ ಶಾಸಕರು ಹಿರಿಯರಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಅವ್ರಿಗೆ ಯಾವುದಾದ್ರು ಒಂದು ರಾಜ್ಯ ಮಟ್ಟದಲ್ಲಿ ಕುರಿತು ಒಂದು ಯಾವುದೋ ಒಂದು ಹುದ್ದೆ ಕೊಡಿಸ್ಲಿ. ಯಾಕಂದರೆ ಅವರಿಗೆ ಅವ್ರ ಋಣ ನಮ್ದು ರವಿ ದಿನ ಮಾಮೂಲಿ ಇದ್ದೆ. ನಮ್ದು ರವಿ ನಾವೆಲ್ಲ ನಮ್ಮ ಕೆಪಾಸಿಟಿ ಹೋಗಿ ಹೋಗ್ತಾ ಇರ್ತೀವಿ. ಪಾಪ ನಟರಾಜ್ ಸ್ವಲ್ಪ ಬೇರೆ ಕಮ್ಮಿ ಮುಂದೋಗಕ್ಕಾಗಲ್ಲ. ನಾನು ಮುಂದೋಗ್ಬಿಡ್ತೀವಿ. ಹೇಳ್ತಾರೆ ನಾವು ಮುನ್ನುಗ್ತೀವಿ. ನಾವು ಮುನ್ನುಗ್ಗಕ್ಕೆ ಏನಪ್ಪ, ನಮ್ಮ ಸ್ವಲ್ಪ ಹಣ ಕಮ್ಮಿ ಆಗಿದೆ ಅಷ್ಟು ದುಃಖಾರ ಜನ ನಾವು. ಏನು ಇವರೇ ಎಲ್ಲದ್ರಾಗೂ ಇದೆ, ಬಟ್ ನಮ್ಮ ಹತ್ರ ಹಣ ಇಲ್ಲ ಬಾಬು. ನಾವು ಎಲ್ಲ ಮಾನವೀಯತೆಯಿಂದ ಕೆಲಸ ಮಾಡ್ಕೊಂಡ್ಬಂದಿರ್ತಕ್ಕಂಥ ಜನ. ಹೀಗೆ ಮತ್ತೇನು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಾ. ನಟರಾಜ್ ಮುಂದಿನ ಒಳ್ಳೆಯದಾಗಲಿ. ಯಾಕಂದ್ರೆ ಅವರು ರಾಜಕಾರಣಿ ಆಗ್ಬೇಕಾದ್ರೆ ಡೈಲಿ ಕೆಲಸ ಮಾಡಬೇಕಾದ್ರೆ ಆಸೆ ಹಾಕಿ ಇಟ್ಕೊಂಡೆ ಮುಂದಕ್ಕೆ ಕೆಲಸ ಮಾಡೋದು. ಯಾವತ್ತು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ಬೇರೆ ಐತೆ, ಮುಖಂಡ ಕೆಲಸ ಮಾಡೋದು ಬೇರೆ ಐತೆ. ಕಾರ್ಯಕರ್ತ ಕೆಲಸ ಮಾಡ್ತಿರ್ತಾರೆ ಯಾವಾಗಲೂ. ಅದು ಮುಖಂಡತ್ವ ಐತಲ್ಲ, ಆ ಮುಖಂಡತ್ವ ಅಂಬದು ಭಾರಿ ಕಷ್ಟ. ಆ ಮುಖಂಡರಿಗೆ ಭಾರಿ ಒತ್ತಡಗಳು ಇರ್ತವೆ, ಆಮೇಲೆ ಹೊರೆ ಇರುತ್ತೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಟರಾಜ್ ಅವ್ರನ್ನ ಯಾವುದೋ ಜನಪ್ರತಿನಿಧಿ ಆಗಿಲ್ಲ. ಅವ್ರು ಆಗಬೇಕು ನಮ್ಮ ಆಸೆ. ನಮ್ಮ ಸಮಾಜದಲ್ಲಿ, ಅದು ಕುರುಬ ಸಮಾಜದಲ್ಲಿ ಆಗ್ಬೇಕಾದ್ರೆ ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ ಭಾರಿ ಕಷ್ಟ ಇದೆ. ಅದು ನಾನು ರವಿ, ಸುರೇಶ್ ಬಾಬು ಇರ್ಬೋದು, ನಾನು ರವಿ ಇರ್ಬೋದು, ನಾವೆಲ್ಲರೂ ನಮ್ಮ ಕೆಪಾಸಿಟಿ ಮುಂದೆ ಬಂದಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಅದೇ ಶಕ್ತಿ ಪಾಪ ನಮ್ಮ ನಟರಾಜ್ ಕಮ್ಮಿ. ಮುಂದೆ ಹೋಗ್ಬೇಕು, ನಮ್ಮ ನಾವೆಲ್ಲ ಇರ್ತೀವಿ. ಯಾಕಂದರೆ ಬೆನ್ನ ಇದ್ದರೆ ಅವ್ರ ಮುಂದೆ ಅನುಕೂಲ ಆಗ್ತವೆ. ಜನಸೇವೆ ಮಾಡೋಕ್ಕೆ ಹೆಚ್ಚಿನ ಅಧಿಕಾರ ಸಿಗಲಿ ಅವ್ರಿಗೆ ಈ ಸಂದರ್ಭದಲ್ಲಿ. ಯಾಕಂದರೆ ಈ ಸರ್ಕಾರ ಅವರೇ ಆದಂಥ ಹಿರಿಯ ಶಾಸಕರಿದ್ದಾರೆ. ಅವರಿಗೆ ನಿಮ್ಮಂತೆ ಎಲ್ಲ ಹಿಂದುಳಿದವರು, SC/ST ಕೋಮ್ನವರು ಎಲ್ಲರ ಅವ್ರ ಇದ್ದಾರೆ ನಾವೆಲ್ಲರೂ ಪಾಪ. ಅದಕ್ಕೆ ನಾನು ಅವ್ರ ಮನವಿ ಮಾಡ್ಕೊಳ್ತೀನಿ, ಬೇಗ ಅವ್ರಿಗೆ ಒಂದು ಉನ್ನತ ಹುದ್ದೆ ಸಿಗಲಿ. ಮತ್ತು ಅವರು ಅನೇಕ ಸಂದರ್ಭಗಳಲ್ಲಿ ನಾವು ಇತ್ತೀಚೆಗೆ ಅವ್ರ ಸಮಾಜದ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಯಾಕೆಂದರೆ ಹಿರಿಯರಿದ್ದರೆ ಒಂದು ಮನೆ ಕುಟುಂಬ ಬೆಳೆಯೋದಂತ ಒಂದು ಗಾದೆ ಇದೆ. ಯಾರೋ ಹುಡುಗ ಕೈ ಕೊಟ್ಟರೆ ಅದು ಇಲ್ಲಿ ಸಮಾಜ ಆಗಲಿ, ಒಂದು ಮನೆ ಆಗಲಿ, ಒಂದು ಕುಟುಂಬ ಆಗಲಿ ಉದ್ಧಾರ ಆಗಲ್ಲ. ಹಿರಿಯರಿದ್ರೆ ಮಾತ್ರ ಅವನ ಜವಾಬ್ದಾರಿ ಇರುತ್ತೆ, ಸಮಾಜದ ಗೌರವ ಇರುತ್ತೆ, ಮುಂದಿನ ಬಗ್ಗೆ ಶಕ್ತಿ ಇರುತ್ತೆ ಒಬ್ಬ ಯಜಮಾನಿಗೆ. ಅದಕ್ಕೆ ನಮ್ಮ ತಾಲೂಕು ಕುರುಬರ ಸಂಘ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಸಮಾಜದ ಪರವಾಗಿ ಧನ್ಯವಾದ ಹೇಳ್ತಾ, ಒಂದು ಮುಂದಿನ ದಿನಗಳಲ್ಲಿ ಆ ಪರಮಾತ್ಮ ಇವತ್ತು ಒಳ್ಳೆಯ ಶಕ್ತಿ ಕೊಡಲಿ, ಅವರು ಜನಸೇವೆಯಿಂದ ಹೆಚ್ಚಿನದಾಗಿ ಮಾಡಲಿ. ಯಾಕೆಂದರೆ ವಯಸ್ಸಾಯ್ತಂತ ಮನೆ ಕುತ್ಕೊಳ್ಳೋಂಗಿಲ್ಲ. ಅವಾಗ ಇನ್ನೂ ಶಕ್ತಿ ಇದೆ, 70-75 ವರ್ಷ ತನಕ ಮಾಡ್ಬೋದು ಕೆಲಸನ. ಇನ್ನೊಂದು ಬಂದ ದಿನಗಳಲ್ಲಿ ಅವರು ಒಳ್ಳೆಯ ಜನಪರ ಕೆಲಸಗಳು ಮಾಡಲಿ ಮತ್ತು ಅವರು ರಾಜಕೀಯವಾಗಿ ಇನ್ನು ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಶುಭಾಶಯ ಹೇಳಿ ಇವತ್ತು ನಮ್ಮೆಲ್ಲ ಸಮಾಜ ಮುಖಂಡರ ಸ್ನೇಹಿತರ ಕರ್ತವ್ಯವನ್ನು ಮಾತಾಡೋ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ನಮಸ್ಕಾರ.